ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಹೇಗೆ ಕ್ಲಾಸ್ ಮಾಡಕ್ ಸಾಧ್ಯ? ಯಾಕಂದ್ರೆ ನಾನು MSc, ನನಗೆ ಆ ಟ್ಯಾಲೆಂಟ್ ಗೊತ್ತಿಲ್ಲ. ನೀವು ಆ ಟ್ಯಾಲೆಂಟ್ ಯಾಕಂದ್ರೆ 25ರಲ್ಲಿ TURE ನಟೂರೆ FUTURE ಕುಟೂರೆ ಟ್ಯಾಲೆಂಟ್ ಇಂದ ಯಾರಾದ್ರೂ ನಿಮ್ಮ ಟ್ಯಾಲೆಂಟ್ ಅಳವಡಿಸಿಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಅಕ್ಕ MSc ಯಾವ ಸಬ್ಜೆಕ್ಟ್ ಅಕ್ಕ? ಅಕ್ಕ ನಟೂರೆ ಮೇಡಮ್ ಏನ್ ಹೇಳ್ಕೊಡ್ತಿದ್ದೀರಾ? ಇಂಗ್ಲಿಷ್ ಸರ್. ಮತ್ತೆ TACHER ಏನ್ ಮೇಡಮ್? ಅಕ್ಕ ಅಕ್ಕ ಮೇಡಮ್ 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 ಅಕ್ಕ ಇಲ್ಲ ಇಲ್ಲ ಅವರು ಕೇಳಿರೋ ಪ್ರಶ್ನೆ ಅವರು MSc ಬಯೋಕೆಮಿಸ್ಟ್ರಿ ಮಾಡಿದ್ದಾರೆ ಅಕ್ಕ. ಬಯೋಕೆಮಿಸ್ಟ್ರಿ ಬರುತ್ತೆ. ಒಂದ್ 4 ಲೈನ್ ಹೇಳಕ್ಕ. ಇವನೇ ನನಗೆ ಕೌಂಟ್ರ್ ಕೊಡ್ತಾವನೆ. ಈಗ ನಾನು ಕೊಡ್ತೀನಿ ನೋಡು ಕೌಂಟ್ರು. ಬೆಚ್ಚೆ ಬೆದ್ದು ಬಿಡ್ಬೇಕು. ಅಕ್ಕ 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 ನಾನು ಆನ್ಸರ್ ಮಾಡ್ತೀನಿ ಅಕ್ಕ. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್. ಮೇಡಮ್ ಮೇಡಮ್ ಸ್ಮಿತಾ ಮೇಡಮ್ ಡೋಂಟ್ ಡೈವರ್ಟ್. ಈಗ ಅವರು MSc ಕೆಮಿಸ್ಟ್ರಿ ಬಯೋಕೆಮಿಸ್ಟ್ರಿ ಮಾಡಿದಾರೆ ತಾನೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅವರು ಬಯೋಕೆಮಿಸ್ಟ್ರಿ ಅಂತ ಅವರೇ ಹೇಳಿದ್ದಾನೆ. ಅಕ್ಕ ಅಕ್ಕ ನೀವು ಅಕ್ಕ ಅಕ್ಕ ಪ್ಲೀಸ್ ಬೇಜಾರಾಗಬೇಡಿ ಅಕ್ಕ. ಏನಿಲ್ಲ, ಇವ್ನ್ಯಾರೋ ಹಳೆ ಡಾಕು ಇದ್ದಂಗೆ. ಅಕ್ಕ ನೀವು MSc ಬಯೋಕೆಮಿಸ್ಟ್ರಿ ಮಾಡಿದ್ದೀರಾ, ನಾನು PUC ಮಾಡಿದ್ದೀನಿ ಒಪ್ತೀನಿ ಅಕ್ಕ. ನೀವು MSc ಬಯೋಕೆಮಿಸ್ಟ್ರಿ ಮಾಡಿದ್ದೀರಾ, ನಾನು 9th 10th ಅಲ್ಲಿ ಕೆಮಿಸ್ಟ್ರಿ ಬಯೋಕೆಮಿಸ್ಟ್ರಿ ಅಲ್ಲಿ ಬರೋ ಡಬಲ್ ಎಲಿಕ್ಸ್ ಬಗ್ಗೆ ಅಕ್ಕ ನೀವು 2 ಲೈನ್ ಹೇಳಿದ್ರೆ ನಾನು ಎಕ್ಸ್ಪ್ಲನೇಷನ್ ಡಬಲ್ ಎಲಿಕ್ಸ್ ಮಾಡಲ್ ಬಗ್ಗೆ ಹೇಳಕ್ಕ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಆಯ್ತು ಸರ್. ತಮ್ಮ ಒಂದ್ ನಿಮಿಷ ಮೇಡಮ್ ಅವರು MSc ಬಯೋಕೆಮಿಸ್ಟ್ರಿ ಮಾಡಿದ್ದಾರೆ. ಬಯೋಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಡಬಲ್ ಎಲಿಕ್ಸ್ ಮಾಡೆಲ್ ಆಫ್ DNA ವಾಸ್ ಗಿವನ್ ಬೈ ವ್ಯಾಟ್ಸನ್ ಅಂಡ್ ಕ್ರಿಕ್ ಇನ್ 1953. ಬಿಲಾಂಗ್ಸ್ ಅವ್ರು ಹೇಳ್ತಿದಾರಲ್ಲ ಮೇಡಮ್, ಹೇಳ್ತಿದಾರಲ್ಲ. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ಅವ್ರು ಹೇಳಿದ್ದಾರೆ. ಕ್ವೆಶ್ಚನಿಗೆ ಬನ್ನಿ. One minute. ಕ್ವೆಶ್ಚನಿಗೆ ಬನ್ನಿ. Double helix model of DNA was given by Watson. ಆಯ್ತು ನೋಡಿ ಸರ್, ಅವರು ಅರ್ಹತೆ ಏನು ಅಂತ ಹೇಳಿದ್ರು. ಅವ್ರು 2 ಲೈನ್ ಹೇಳ್ಬಿಟ್ಟು ಸಾಬೀತುಪಡಿಸಿದ್ದಾರೆ. ಮುಗ್ದೋಯ್ತಲ್ಲ, ನೀವು ಪ್ರಶ್ನೆಗೆ ಬನ್ನಿ. One chain runs in 5' preparation, other chain runs in 3' preparation. The two strands are arranged like a spiral staircase which shall ladder. One full turn of helix is called guide. Each gear accommodate 10 base pairs. Adenine pairs with thymine, guanine pairs with cytosine. 2 hydrogen bonds with adenine thymine. 3 between cytosine guanine. Charge are full applicable to double strand of DNA. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇದು ಬಯೋಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್. ಅಕ್ಕ ಬಯೋಕೆಮಿಸ್ಟ್ರಿ ಮಾಡಿದ್ರು ನಿಮ್ ಕೈಯಲ್ಲಿ ಹೇಳಕ್ ಆಗ್ತಿಲ್ಲ. ನಾನು PUC ಮಾಡಿ ಹೇಳ್ತಿದ್ದೀನಿ. ಚಪ್ಪಾಳೆ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಂತ ಹೇಳ್ಕೊಳ್ತಾ ಇದ್ರೆ ಇವತ್ತು ಹೇಳ್ತಾ ಇದ್ರ ಅಯ್ಯೋಮೆ 800 ಕೋಟಿ ಅಂತ. ಸರಿ ರೇ, ನೇಪಾಳದಲ್ಲಿ ಆಗ್ತಾ ಇರೋದು ಏನಕ್ರಿ? ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಸರ್ ಪಾಯಿಂಟ್ ನೇಪಾಳದಲ್ಲಿ ಆಗಿರೋದು ಏನಕ್ಕೆ? ನಿಮ್ಮಂತ ರಾಜಕಾರಣಿಗಳೇ ಕಾಂಪ್ಲೆಕ್ಸು ಮಾಲು ಅದು ಇದು ಮಾಡ್ಕೊಂಡು ಬಡವ ಆಗಿದ್ದವನು 800 ಕೋಟಿಗೆ ನೀವಿದ್ದೀರಾ. ಪಪ್ಪಿದು ಬರೀ ಅಕ್ರಮವಾಗಿರೋದು ಎಷ್ಟು ಕೋಟಿ ಸಿಕ್ಕಿದೆ. ಈ ತರ ಆದಾಗ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲೂ ಹಂಗೆ ನಾನು ಯೂತ್ಸೆ ನೀವು ಯೂತ್ಸೆ ದಂಗೆ ಇದ್ದಾಗ ನೀವು ಯಾವ ನಿಲುವು ತಗೊಳ್ತೀರಾ? ಅದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ. ನೀವು ಅವ್ರು ಉತ್ತರ ಕೊಡೋಕ್ ಮುಂಚೆ ನಿಮಗೆ ಒಂದು ಪ್ರಶ್ನೆ. ಇವರು ಬಡವರಾಗಿದ್ರು ಶ್ರೀಮಂತರಾಗಿದ್ರೆ ನಿಮ್ಗೆ ಆಕ್ಷೇಪ ಅನ್ನೋಂಗಿದ್ರೆ BJP ಇರೋರು ಎಲ್ಲರೂ ಕೂಡ BPL ಲಿಸ್ಟ್ ಅಲ್ಲಿ ಇದ್ದಾರೆ ಸರ್ ರಾಜಕಾರಣಿಗಳು? ನಾನು ಕೇಳಿದ್ದು ಈ ಯೂತ್ಸ್ಗಳು ದಂಗೆ ಎದ್ದರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ನೀವುಗಳು ಪ್ರದೀಪ್ ಈಶ್ವರ್ ಒಬ್ರು ಶ್ರೀಮಂತ ಆಗೋದ್ರಿಂದ ಅಲ್ಲಲ್ಲ, ಪ್ರದೀಪ್ ಈಶ್ವರ್ ಒಬ್ರು 800 ಕೋಟಿ ಒಡೆಯ ಆಗೋದ್ರಿಂದ ಕರ್ನಾಟಕದಲ್ಲಿ ಯಾಕೆ ಸರ್ ಜನ ದಂಗೆಗೆ ಹೇಳ್ಬೇಕು? ಇಲ್ಲ ಮೇಡಮ್, ಇವ್ರೊಬ್ರು ಅಂತ ಇವ್ರು ಹೇಳಿದ್ನ ನಾನು ತಗೊಂಡೆ ಅಷ್ಟೇ. ದಯವಿಟ್ಟು ನಾನೀಗ ಹೇಳೋ ಮಾತನ್ನ ಯಾವುದೇ ಕಾರಣಕ್ಕೆ ಕಟ್ ಮಾಡಬೇಡಿ. ಬ್ರೋಕರ್ ಮಾಮನ್ ಕೈಮಿಗೆಪ್ಪ. ಎಲ್ಲ BJP ಅವರ MLA ಗಳಿಗೆ MP ಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ,
ನನ್ನ ಕಂಪನಿಯ ಟೋಟಲ್ ಎವ್ಯಾಲ್ಯೂಯೇಷನ್ನ ನಾನು ಪಬ್ಲಿಕ್ ಲೈಫಲ್ಲಿ ಇಡ್ತೀನಿ. ನನ್ನ ಟೋಟಲ್ ಎವ್ಯಾಲ್ಯೂಯೇಷನ್ನ 25% ಸ್ಟ್ರೈಟ್ ಅವೇ ಹಿಂದೂ ಟೆಂಪಲ್ಸ್ ಅರ್ಚಕರ ಅವರ ಮಕ್ಕಳ ಭವಿಷ್ಯಕ್ಕೆ ಬರಿತೀನಿ. ಅವ್ರು ತಾಕತ್ತಿದ್ರೆ ಕೊಡ್ತಾರ. ಆದ್ರೆ ಈ ದರಿದ್ರ ನನ್ನ ಮಗ, ಲೋಫರ್ ನನ್ನ ಮಗ, ಭಿಕ್ಷುಕ ನನ್ನ ಮಗ, ಕಂಜೂಸ್ ನನ್ನ ಮಗ 10 ಪೈಸೆ ಹಾಕೋದ್ರಿ ಸ್ವಾಮಿ. ನನ್ನ ಹತ್ರನೇ 10 ರೂಪಾಯಿ ತಗೊಂಡು 10 ವರ್ಷ ಆಯ್ತು, ಇನ್ನೂ ಕೊಡ್ಲಿಲ್ಲ. ಸರ್ ನಮಸ್ತೆ, ನನ್ನ ಹೆಸರು ಭಾರ್ಗವ್ ಅಂತ, ನಾನು ಲಾ ಸ್ಟೂಡೆಂಟ್. ನಾನು ಕೇಳ್ತಿರೋ ಪ್ರಶ್ನೆ ಯಾವುದೇ ರಿಲೇಟೆಡ್ ಕಾಂಟ್ರವರ್ಸಿ ಅಲ್ಲ. ಇತ್ತೀಚೆಗೆ ನೀವು ನೋಡ್ಬೋದು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ರಿಪೋರ್ಟ್ ಬಂದು ಕರ್ನಾಟಕದ ಬಗ್ಗೆ. ಸೊ ಅವ್ರು ಏನು ರಿಪೋರ್ಟಲ್ಲಿ ಹೇಳಿದ್ದಾರೆ ಅಂದರೆ ಕರ್ನಾಟಕದ ಸಾಲ ಹತ್ತತ್ರ 63,000 ಕೋಟಿ ಇನ್ಕ್ರೀಸ್ ಆಗಿದೆ ಈ ವರ್ಷ. ಕಳೆದ ವರ್ಷ 27,000 ಕೋಟಿ ಗ್ಯಾರಂಟಿಗೆ ತೊಗೊಂಡಿದ್ರು. ಈ ಸತಿ 63,000 ಕೋಟಿ, ವಿಚ್ ಈಸ್ 36,000 crore ಮೋರ್. ಆ್ಯಂಡ್ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಂತ 5,300 ಕೋಟಿಗೆ ಅಂತ ಇಟ್ಟಿದ್ದು ನೆಕ್ಸ್ಟ್ ಅಡಿಷ್ನಲ್ನ ಗ್ಯಾರಂಟಿ ಸ್ಕೀಮ್ಸ್ ಬಳಸ್ಕೊಂಡಿದ್ದಾರೆ. ಸೊ ದೇಶದಲ್ಲಿ ಏನಂತ ಡೆವಲಪ್ಮೆಂಟ್ ಆಗಬೇಕಂತಿದೆ ಅದೆಲ್ಲ ಈ ಥರ ಗ್ಯಾರಂಟಿ ಸ್ಕೀಮ್ಸ್ ಹೋಗ್ತಾ ಇದೆ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಅದಲ್ಲದೆ ವರ್ಷಕ್ಕೆ 12% ಎಕ್ಸ್ಪೆಂಡಿಚರ್ ಗ್ರೋತ್ ಆಗ್ತಿದೆ. ನೀವು ಹೇಳ್ದಂಗೆ 55,000 crores ಅಲ್ಲ, ಇದು 60,000 crores. ಅದೇನಾಗಿದೆ, ಸಾಲ ಏನಿಲ್ಲ ಅಂತ ಹತ್ತತ್ರ 100% ಇನ್ಕ್ರೀಸ್ ಆಗಿದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ. ಹೇಳಿ ಸರ್. ಈಗ ನೀವು ಬೆಂಗಳೂರಲ್ಲಿ ನಮ್ಮ ಶಿವಾಜಿನಗರ ಬಸ್ ಸ್ಟಾಪು, ಚಾಮರಾಜಪೇಟೆ ಬಸ್ ಸ್ಟಾಪು, ಬೆಂಗಳೂರಲ್ಲಿ ನಾನು ಹಳ್ಳಿ ವಿಸಿಟ್ ಹೋದಾಗ ನಿಜವಾದ ಬಡತನ ನಾನು ನೋಡಿದ್ದೀನಿ ಮೇಡಮ್. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಅವ್ರು ಕೇಳಿದ ಪ್ರಶ್ನೆಗೆ ನೀವು ಫಸ್ಟ್ ಕ್ವಶನ್ಗೆ ಉತ್ತರ ಕೊಡ್ಲಿಲ್ಲ. ಅದ್ರ ಬಗ್ಗೆ ಹೇಳಿ. ಇದು ರಿಪೋರ್ಟ್ ನಾನು ಹೇಳ್ತಿಲ್ಲ, ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ರಿಪೋರ್ಟ್ ಕೊಟ್ಟಿರೋದು. ರಿಪೋರ್ಟ್ ಅಲ್ಲಿ ಜುಲೈ 7 2014 ವರೆಗೂ ನಮ್ಮ ಸಾಲ ಎಷ್ಟಿತ್ತು, ನಾವು 50 ವರ್ಷದಲ್ಲಿ ಸಿನ್ಸ್ ಇಂಡಿಪೆಂಡೆನ್ಸ್ ಎಷ್ಟು ಸಾಲ ಮಾಡಿದ್ವಿ. ಅದೇನೋ ತಂತಿ ಅಂದಲ್ಲ, ಹೊಸಿ ನೀರೇ ಕೊಟ್ಬಿಡು, ನಾನು ಹೊಸಿ ಅರ್ಜೆಂಟಾಗಿ ಕ್ಯಾರೆ ಕಡೆ ಹೋಗ್ಬಿಡ್ತೀನಿ. ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಹೇಳ್ತಿದ್ದೆ, ಒಬ್ಬ ಬಡ ವಿದ್ಯಾರ್ಥಿ ಯಾರೇ ಆಗಲಿ ಸರ್, ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೇ ಆಗಲಿ ಸರ್, ನಿಮ್ಮ ಕ್ಷೇತ್ರದಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿ ಗೌರ್ಮೆಂಟ್ ಇದು ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬೆಂಗಳೂರಿಗೆ ಕೆಲಸಕ್ಕಂತ ಬರ್ತಾರೆ ಸರ್. ಸ್ಟಾರ್ಟಿಂಗ್ ಅವ್ರಿಗೊಂದು ಸ್ಯಾಲ್ರಿ ಒಂದು 17,000 15,000 ಅಂತ ಅನ್ಕೊಳ್ಳೋಣ ಸರ್. ಈ 15,000ದಲ್ಲಿ ಮನೆ ಖರ್ಚು ಊರಲ್ಲಿ ನೋಡ್ಕೋಬೇಕು, ತಂದೆ ತಾಯಿಗೆ ಹುಷಾರಿರಲ್ಲ, ಸಿಂಗಲ್ ಅಂದರೆ ಅವಳು ಚೈಲ್ಡ್ ಒಬ್ಬಳೇ ಇರ್ತಾಳೆ ಅಂತ ಅನ್ಕೊಳ್ಳೋಣ ಸರ್. ಅವಳು ಇಲ್ಲಿಂದ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ ಸರ್ ಕೆಲವೊಂದು ಕಂಪ್ನಿಗೆ. ಆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ 35 ರೂಪಾಯಿ ಇದ್ದಿದ್ದು 60 ರೂಪಾಯಿ ಇತ್ತು ಸರ್. ಅಲ್ಲಿ ಡಬಲ್ ಆಗಿದ್ದಾಗ ಯಾವುದು ಉಳಿತಾಯ ಸರ್? ಅಲ್ಲಿ ನೀವು 2,000 ಕೊಟ್ಟರು ಏನು ಬಿಟ್ಟರು ಏನು ಸರ್, ಇಲ್ಲೇ ಹೋಗ್ತಿದೆ ಅಲ್ವಾ? ಸೊ ಇದಕ್ಕೇನು ನೀವು ಆನ್ಸರ್ ಕೊಡ್ತೀರಾ ಸರ್? ಇವಾಗ ಅವ್ರು ಪೂರ್ತಿ ಉತ್ತರ ಕೊಡೋವರೆಗೂ ತಾಳ್ಮೆಯಿಂದ ಇರಬೇಕು. ಆ ಮೆಟ್ರೋ ಸ್ಟೇಷನ್ ಪಕ್ಕ ಒಂದು ಬಸ್ ಸ್ಟಾಪ್ ಇದೆ, ಆ ಮಗುನ ಬಸ್ಸಲ್ಲಿ ಕುತ್ಕೊಂಡು ಹೋಗಿ ಕೇಳಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸರ್ ಇದು ಆನ್ಸರ್ ಅಲ್ಲ ಸರ್. ಸರ್ ಇದು ಆನ್ಸರ್ ಅಲ್ಲ ಸರ್. ನೀವು ಬಡತನದ ಬಗ್ಗೆ ಮಾತಾಡಿ ಸರ್, ಇದು ಆನ್ಸರ್ ಅಲ್ಲ ಸರ್. ಬೆಲೆ ಏರಿಕೆ ಅಂತ ತಗೊಳ್ಳೋಣ ಸರ್. ಬೆಲೆ ಏರಿಕೆ, ಬಸ್ಸನ್ನು ಫ್ರೀ ಕೊಟ್ರಿ, ಬಟ್ ಬೇರೆ ಎಲ್ಲದಕ್ಕೂ ಬೆಲೆ ಏರಿಕೆ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನ್ನೋ ಅಪವಾದ. ನೋಡಿ ಮೇಡಮ್, ಪ್ರತಿ ಪ್ರಾಡಕ್ಟ್ ಮೇಲೆ ದಯವಿಟ್ಟು ಇದು ಅವ್ರಿಗೆ ಗೊತ್ತಿರಬೇಕು. ನಾನೊಬ್ಬ ರೈತ, ನಾನು ಟ್ರ್ಯಾಕ್ಟರ್ ತೊಗೊಳಕ್ಕೆ ಹೋಗ್ತೀನಿ, 12% GST ಹಾಕಿದ್ದು ಸೆಂಟ್ರಲ್ ಗೌರ್ಮೆಂಟು. ಟ್ರ್ಯಾಕ್ಟರ್ ದುಡ್ದು ಟೈರ್ ಸೌದು ಹೋದರೆ ಆ ಟೈರ್ ತೊಗೊಳ್ಳೋಣ ಅಂತ ಹೋದರೆ ಟೈರ್ ಮೇಲೆ 18% GST ಆಗಿದ್ದು ಸೆಂಟ್ರಲ್ ಗೌರ್ಮೆಂಟು. ಸ್ಪೇರ್ ಪಾರ್ಟ್ಸ್ ಹಾಳಾಯಿತು ಅಂತ ಸ್ಪೇರ್ ಪಾರ್ಟ್ಸ್ ತೊಗೊಳಕ್ಕೆ ಹೋದರೆ 28% GST ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟು. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ನ GST ತೆಗೆದಾಕ ಕೇಳಿ, ಅದು ಯಾಕೆ ಬೆಲೆ ಕಡಿಮೆ ಆಗಲ್ಲ ನೋಡೋಣ. ನಾನು ಅವನೇ ಆಪರೇಟ್ ಕೊಡ್ತಾನೆ, ಆಪರೇಟ್ ಕೊಟ್ಟ ನನ್ನ ಮಗನೇ. ಅಷ್ಟೇ ಅಲ್ಲ, ನೀವೆಲ್ಲೆಲ್ಲಿ ವರ್ತನೆ ಕೊಡ್ತಾ